ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ SPK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದ್ರ ನೋಟಿಫಿಕೇಷನ್ಗೆ ಸಿಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. SPK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಫೆಬ್ರವರಿ 26ರ ಪ್ರಮುಖ 14 MCQ ಪ್ರಶ್ನೆ ಮತ್ತು ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಇದರ PDF ಅನ್ನು ಪಡ್ಕೊಳ್ಳೋದಕ್ಕೆ ನಮ್ಮ SPK ಕನ್ನಡ @SPK ಕನ್ನಡ ಅಂತ ನೀವು ಟೆಲಿಗ್ರಾಮ್ ಆ್ಯಪಲ್ಲಿ ಸರ್ಚ್ ಮಾಡಿ ನಮ್ಮ ಇದನ್ನು ಗ್ರೂಪನ್ನು ಜಾಯ್ನ್ ಆಗ್ಬೋದು. ಅಥವಾ ಈ ವಿಡಿಯೋದ ಡಿಸ್ಕ್ರಿಪ್ಷನ್ಸಲ್ಲಿ ನನ್ನ ಸೋಷಿಯಲ್ ಮೀಡಿಯಾ ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ, ನೀವು ಜಾಯ್ನ್ ಆಗ್ಬೋದು. ಪ್ರಶ್ನೆ 1, ಕ್ಯಾನೆಸ್ ಇಂಟರ್ನ್ಯಾಷನಲ್ ಓಪನ್ ಟ್ರೋಫಿಯನ್ನು ಎತ್ತಿ ಹಿಡಿದ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಯಾರು? ಸೊ ಆಪ್ಷನ್ಗಳನ್ನು ನೀವು ನೋಡ್ಕೊಳ್ಳಿ. ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಅಭಿಜಿತ್ ಗುಪ್ತಾ. ಸರಿಯಾದಂಥ ಉತ್ತರ ಇದು. ಇಂಡಿಯನ್ ಗ್ರ್ಯಾಂಡ್ ಮಾಸ್ಟರ್ ಅಭಿಜಿತ್ ಗುಪ್ತಾ ಕ್ಯಾನೆಸ್ ಇಂಟರ್ನ್ಯಾಷನಲ್ ಓಪನ್ ಟ್ರೋಫಿಯನ್ನು ಇತ್ತೀಚೆಗೆ ಗೆದ್ದುಕೊಂಡಿದ್ದಾರೆ. ಪ್ರಶ್ನೆ 2, ಹೊಸದಾಗಿ ರಚಿಸಲಾದಂಥ ಮೀನುಗಾರಿಕೆ ವಿಭಾಗದ ಹೆಚ್ಚುವರಿ ಕಾರ್ಯದರ್ಶಿಯಾಗಿ ನೇಮಕಗೊಂಡಂಥವರು ಯಾರು? ತರುಣ್ ಶ್ರೀಧರ್, ಭಾಸ್ಕರ್ ಖುಲ್ಪೆ, ಪ್ರದೀಪ್ ಕುಮಾರ್ ಸಿನ್ಹಾ, ಇಂದ್ರಜಿತ್ ಸಿಂಗ್. ಸರಿಯಾದ ಉತ್ತರ ಆಪ್ಷನ್ 1, ತರುಣ್ ಶ್ರೀಧರ್ ಅವರು ಸರಿಯಾದಂಥ ಉತ್ತರ ಪ್ರಶ್ನೆಗೆ. PM ಆಡಳಿತವು ಪಶು ವೈದ್ಯಕೀಯ ಇಲಾಖೆಯ ಕಾರ್ಯದರ್ಶಿಯಾಗಿ ಮತ್ತು ಮೀನುಗಾರಿಕಾ ವಿಭಾಗದ ಕಾರ್ಯದರ್ಶಿಯಾಗಿರುವಂತಹ ತರುಣ್ ಶ್ರೀಧರ್ ಅವರಿಗೆ ಮೀನುಗಾರಿಕೆ ವಿಭಾಗದ ಹೆಚ್ಚುವರಿ ಕಾರ್ಯದರ್ಶಿ ಹುದ್ದೆಯನ್ನು ಇತ್ತೀಚೆಗೆ ನೀಡಲಾಗಿದೆ. ಮೀನುಗಾರಿಕೆ ವಿಭಾಗದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಹೊಸದಾಗಿ ಒಂದು ಇಲಾಖೆಯನ್ನು ರಚನೆ ಮಾಡಲಾಗಿದೆ. ಯಾವ ರಾಜ್ಯ ಸರ್ಕಾರ ಪ್ರತಿ ವರ್ಷ ಯುವ ಜನರಿಗೆ 100 ದಿನಗಳ ಉದ್ಯೋಗ ಖಾತ್ರಿ ಯೋಜನೆಯಾದಂತಹ ಉದ್ಯೋಗ ಖಾತ್ರಿ ನೀಡುವ ಮುಖ್ಯಮಂತ್ರಿಯವರ ಯುವ ಸ್ವಾಭಿಮಾನ ಯೋಜನೆಯನ್ನು ಪ್ರಾರಂಭ ಮಾಡಿದೆ? ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಕೇರಳ, ತಮಿಳುನಾಡು. ಆಪ್ಷನ್ ಬಿ, ಮಧ್ಯಪ್ರದೇಶ ಸರಿಯಾದಂಥ ಉತ್ತರ. ಮಧ್ಯಪ್ರದೇಶದ ಪ್ರಸ್ತುತ ಮುಖ್ಯಮಂತ್ರಿಗಳಾದಂಥ ಕಮಲ್ನಾಥ್ ಅವರು ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆಯಾದಂಥ ಮುಖ್ಯಮಂತ್ರಿ ಯುವ ಸ್ವಾಭಿಮಾನ್ ಯೋಜನೆ, ಇದು ಮುಂಬರುವ ಎಲ್ಲ KPSC ಪರೀಕ್ಷೆಗಳಲ್ಲಿ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮುಖ್ಯಮಂತ್ರಿ ಯುವ ಸ್ವಾಭಿಮಾನ್ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಪಡುತ್ತದೆ ಅಂತ ಕೇಳ್ಬೋದು. ಅಥವಾ ಈ ಒಂದು ಯೋಜನೆಯನ್ನು ತಂದಂಥವರು ಯಾವ ರಾಜ್ಯದವರು, ಅಥವಾ ಮಧ್ಯಪ್ರದೇಶದ ಪ್ರಸ್ತುತ ಮುಖ್ಯಮಂತ್ರಿಗಳು, ಅಥವಾ ಈ ಯೋಜನೆಯನ್ನು ಜಾರಿಗೆ ತಂದ ಮುಖ್ಯಮಂತ್ರಿಗಳು, ಯಾವುದ್ರ ಬಗ್ಗೆ ಬೇಕಾದ್ರೂ ಪ್ರಶ್ನೆಗಳು ಬರಬಹುದು. ಈ ಯೋಜನೆ ಮೂಲಕ ಪ್ರತಿ ವರ್ಷ ಆರ್ಥಿಕವಾಗಿ ದುರ್ಬಲ ವರ್ಗಗಳಿಂದ ಕೂಡಿರತಕ್ಕಂಥ ನಗರದ ಯುವ ಜನರಿಗೆ 100 ದಿನಗಳ ಉದ್ಯೋಗ ಖಾತ್ರಿಯನ್ನು ನೀಡಲಾಗುತ್ತೆ. ಯೋಜನೆ ಅಡಿಯಲ್ಲಿ 100 ದಿನಗಳ ಅವಧಿಗೆ ತಿಂಗಳಿಗೆ 4,000 ರೂಪಾಯಿ ವೇತನವನ್ನು ಯುವಜನರಿಗೆ ನೀಡಲಾಗುತ್ತೆ ಮತ್ತು ಸ್ವತಂತ್ರರಾಗಲು ಅವರಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿಯನ್ನು ಕೂಡ ನೀಡಲಾಗುತ್ತದೆ. ಈ ಯೋಜನೆಗೆ ನೋಂದಾಯಿಸಿಕೊಳ್ಳೋದಕ್ಕೆ ಕುಟುಂಬದ ವಾರ್ಷಿಕ ಆದಾಯ 2 ಲಕ್ಷಕ್ಕಿಂತ ಕಡಿಮೆ ಇರಬೇಕು ಮತ್ತು ಯುವಕರ ವಯೋಮಿತಿ 21ರಿಂದ 30 ವರ್ಷ ವಯಸ್ಸಿನವರಾಗಿರಬೇಕು. ಪರಿಸರ ಸಮಸ್ಯೆಗಳ ಕುರಿತು ಸಂಶೋಧನೆಗಾಗಿ ಯಾವ ರಾಷ್ಟ್ರದ ವಿಶ್ವವಿದ್ಯಾನಿಲಯದಲ್ಲಿ ಭಾರತ ಸರ್ಕಾರ MOUಗೆ ಸಹಿ ಹಾಕಿದೆ? ಸಿಂಗಾಪುರ್, ಕೆನಡಾ, US, ಫಿಲಿಪೈನ್ಸ್. ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಕೆನಡಾ. ಅರಣ್ಯಶಾಸ್ತ್ರ ವಿಜ್ಞಾನ ಕ್ಷೇತ್ರದಲ್ಲಿನ ಸಹಯೋಗಕ್ಕಾಗಿ ಅವಕಾಶಗಳನ್ನು ಅನ್ವೇಷಣೆ ಮಾಡಲು ಪರಿಸರ, ಅರಣ್ಯ, ಹವಾಮಾನ ಬದಲಾವಣೆಯ ಸಚಿವಾಲಯ ಮುಂದಿನ 10 ವರ್ಷಗಳಿಗೆ ಕೆನಡಾ ಯೂನಿವರ್ಸಿಟಿ ಆಫ್ ಬ್ರಿಟಿಷ್ ಕೊಲಂಬಿಯಾ ಈ ಒಂದು ಕೆನಡಾ ಯೂನಿವರ್ಸಿಟಿ ಆಫ್ ಬ್ರಿಟಿಷ್ ಕೊಲಂಬಿಯಾ ಜೊತೆ ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ MOU ಅನ್ನೋ ಒಂದು ಕಾಂಟ್ರಾಕ್ಟನ್ನು ಅಥವಾ ಒಪ್ಪಂದವನ್ನು ಮಾಡಿಕೊಂಡಿವೆ. FMSCI ವಾರ್ಷಿಕ ಪ್ರಶಸ್ತಿ ಸಮಾರಂಭದಲ್ಲಿ ಜೀವಮಾನ ಸಾಧನೆಯ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ? ಸೊ ಸರಿಯಾದಂಥ ಉತ್ತರ ಆಪ್ಷನ್ 4, GR ಕಾರ್ತಿಕೇಯನ್. ಇದರ ವಿವರಣೆಯನ್ನು ನಾವು ನೋಡೋದಾದರೆ, ಭಾರತದ ಮೊದಲ ಫಾರ್ಮುಲಾ 1 ರೇಸರ್ ಆದಂಥ ನಾರಾಯಣ್ ಕಾರ್ತಿಕೇಯನ್ ಅವರ ತಂದೆ GR ಕಾರ್ತಿಕೇಯನ್ ಅವರಿಗೆ ಈ ವಾರ್ಷಿಕ ಪುರಸ್ಕಾರವನ್ನು ನೀಡಲಾಯಿತು. ಜೀವಮಾನ ಸಾಧನೆಯ ಗೌರವವನ್ನು ನೀಡಲಾಯಿತು. ಇನ್ನು FIAನ ಅಧ್ಯಕ್ಷ ಜೀನ್ ಟಾಡ್ ಮುಖ್ಯ ಅತಿಥಿಯಾಗಿ ಈ ಪುರಸ್ಕಾರವನ್ನು ಅವರಿಗೆ ನೀಡಿದರು. ರಕ್ಷಣಾ ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಬೆಂಗಳೂರಿನಲ್ಲಿ 12ನೇ ದ್ವೈವಾರ್ಷಿಕ ಅಂತಾರಾಷ್ಟ್ರೀಯ ಅಂತರಿಕ್ಷಯಾನ ಮತ್ತು ರಕ್ಷಣಾ ಪ್ರದರ್ಶನವನ್ನು ಇತ್ತೀಚೆಗೆ ಉದ್ಘಾಟಿಸಿದರು. ಇದರ ಧ್ಯೇಯವಾಕ್ಯ ಅಥವಾ ಘಟನೆ ಏನು? ರೈಸ್ ಆಫ್ ಫ್ಯೂಚರಿಸಮ್, ಯುನೈಟ್ ಇಂಡಿಯಾ, ಮೇಕ್ ಇಂಡಿಯಾ, ರನ್ವೇ ಟು ಎ ಬಿಲಿಯನ್ ಆಪರ್ಚುನಿಟೀಸ್, ಫೋರ್ಸ್ ಇನ್ ಟ್ರಾನ್ಸಿಟ್. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 3, ರನ್ವೇ ಎ ಬಿಲಿಯನ್ ಆಪರ್ಚುನಿಟೀಸ್.
ಸೊ ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಈ ಪ್ರಶ್ನೆ ಇತ್ತೀಚಿನ ESI ಪರೀಕ್ಷೆಯಲ್ಲೂ ಕೂಡ 2019 ESI ಪರೀಕ್ಷೆಯಲ್ಲೂ ಕೂಡ ಕೇಳಲಾಗಿತ್ತು. ಇದರ ಥೀಮ್ ಏನು ಅಂತ. ರಕ್ಷಣಾ ಸಚಿವೆಯಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಬೆಂಗಳೂರಿನ ಏರ್ ಫೋರ್ಸ್ ಸ್ಟೇಷನ್ನ ಯಲಹಂಕದಲ್ಲಿ 2019 ಫೆಬ್ರವರಿ 24ರಂದು ಅಂತಾರಾಷ್ಟ್ರೀಯ ಏರೋಸ್ಪೇಸ್ ಮತ್ತು ರಕ್ಷಣಾ ಪ್ರದರ್ಶನದ 12ನೇ ದ್ವೈವಾರ್ಷಿಕ ಆವೃತ್ತಿಯ ಏರೋ ಇಂಡಿಯಾವನ್ನು ಉದ್ಘಾಟನೆ ಮಾಡಿದ್ರು. ಇದರ ಥೀಮ್ ರನ್ವೇ ಟು ಎ ಬಿಲಿಯನ್ ಆಪರ್ಚುನಿಟೀಸ್ ಆಗಿತ್ತು. ಆಗ್ನೇಯ ಏಷ್ಯಾ ಪ್ರದೇಶದ ಹೆಪಟೈಟಿಸ್ WHO ಗುಡ್ವಿಲ್ ರಾಯಭಾರಿಯಾಗಿ ಇತ್ತೀಚೆಗೆ ಯಾರನ್ನು ನೇಮಕ ಮಾಡಲಾಗಿದೆ? ಅಮೀರ್ ಖಾನ್, ಅಮಿತಾಬ್ ಬಚ್ಚನ್, ಅಕ್ಷಯ್ ಕುಮಾರ್, ಹೇಮಾ ಮಾಲಿನಿ. ಸರಿಯಾದಂಥ ಉತ್ತರ ಪ್ರಶ್ನೆಗೆ ಆಪ್ಷನ್ 2 ಅಮಿತಾಬ್ ಬಚ್ಚನ್ ಅವರು. ಕೇಂದ್ರ ಮಂತ್ರಿ ಅಶ್ವಿನ್ ಕುಮಾರ್ ಚೌಬೆ ಅವರು ಮುಂಬೈನಲ್ಲಿರುವ ವೈರಾಣು ಹೆಪಟೈಟಿಸನ್ನು ಪೂರ್ಣವಾಗಿ ತೊಡೆದು ಹಾಕಲು ರಾಷ್ಟ್ರೀಯ ಆ್ಯಕ್ಷನ್ ಯೋಜನೆ ವೈರಲ್ ಹೆಪಟೈಟಿಸನ್ನು ಹೊರಹಾಕಿದ್ದಾರೆ. ಇದರ ಬಗ್ಗೆ ನನ್ನ ರೀಸೆಂಟ್ ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ ನಿಮಗೆ ತಿಳಿಸಿದೆ. ಆಗ್ನೇಯ ಏಷ್ಯಾ ಪ್ರದೇಶದ ಗುಡ್ವಿಲ್ ರಾಯಭಾರಿಯನ್ನಾಗಿ ಅಮಿತಾಬ್ ಬಚ್ಚನ್ ಅವ್ರನ್ನ ನೇಮಕ ಮಾಡಲಾಗಿದೆ. 2030 ಹೊತ್ತಿಗೆ ಹೆಪಟೈಟಿಸ್ ವಿರುದ್ಧ ಹೋರಾಟ ಮಾಡಿ ದೇಶಾದ್ಯಂತ ಇದನ್ನು ಹೋಗಲಾಡಿಸಬೇಕು ಅನ್ನೋದು ಈ ಒಂದು ಕಾರ್ಯಕ್ರಮದ ಗುರಿಯಾಗಿದೆ. ಪೆಪ್ಸಿಕೋ CEO ಇಂದ್ರಾ ನೂಯಿ ಇತ್ತೀಚೆಗೆ ಯಾವ ಕಂಪನಿಯ ನಿರ್ದೇಶಕರ ಮಂಡಳಿಗೆ ಸೇರಿಕೊಂಡಿದ್ದಾರೆ? ಪೇಪಾಲ್, ಮಿಂತ್ರಾ, ಅಮೆಜಾನ್ ಮತ್ತು ಸ್ನ್ಯಾಪ್ಡೀಲ್. ಸರಿಯಾದ ಉತ್ತರ ಅಮೆಜಾನ್. ಪೆಪ್ಸಿಕೋ ಭಾರತ ಮೂಲದ ಪೆಪ್ಸಿಕೋದ ಭಾರತ ಮೂಲದ CEO ಆದಂಥ ಇಂದ್ರಾ ನೂಯಿ ಅವರು ಆನ್ಲೈನ್ನ ದೈತ್ಯ ಅಮೆಜಾನ್ ನಿರ್ದೇಶಕ ಮಂಡಳಿಯನ್ನು ಇತ್ತೀಚೆಗೆ ಜಾಯ್ನ್ ಆಗಿದ್ದಾರೆ. ಇದು ಕೂಡ ಎಕನಾಮಿಕ್ಸಲ್ಲಿ ಬಹಳ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ. ಇತ್ತೀಚೆಗೆ ದೈತ್ಯ ಅಮೆಜಾನ್ನ ನಿರ್ದೇಶಕರ ಮಂಡಳಿಯನ್ನು ಸೇರಿಕೊಂಡಂತಹ CEO ಯಾರು ಅನ್ನೋ ಪ್ರಶ್ನೆಗಳು ಮುಂಬರುವ ಪರೀಕ್ಷೆಗಳಲ್ಲಿ ಬರಬಹುದು. ಮತ್ತೊಂದು ಬಹಳ ಪ್ರಮುಖವಾದಂಥ ಪ್ರಶ್ನೆ, ಮಕ್ಕಳಲ್ಲಿ ಅತಿ ಹೆಚ್ಚು ಆಲ್ಕೋಹಾಲ್ ಬಳಕೆಯಲ್ಲಿ ಮೊದಲ ಸ್ಥಾನವನ್ನು ಪಡೆದ ಭಾರತದ ರಾಜ್ಯ ಯಾವುದು? ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋದರಲ್ಲಿ ಒಂದು ಸರ್ವೆ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಆಲ್ಕೋಹಾಲನ್ನು ಬಳಕೆ ಮಾಡ್ತಕ್ಕಂಥ ಮಕ್ಕಳಲ್ಲಿ ಯಾವ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ? ಪಶ್ಚಿಮ ಬಂಗಾಳ, ರಾಜಸ್ಥಾನ್, ಪಂಜಾಬ್ ಮತ್ತು ಬಿಹಾರ್. ಆಪ್ಷನ್ ಸಿ ಪಂಜಾಬ್ ಸರಿಯಾದಂಥ ಉತ್ತರ ಈ ಪ್ರಶ್ನೆಗೆ. AIIMS ದೆಹಲಿ ನಡೆಸಿದಂಥ ಒಂದು ಸಮೀಕ್ಷೆ ಪ್ರಕಾರ ಭಾರತದಲ್ಲಿ ಮಕ್ಕಳಲ್ಲಿ ಅತಿ ಹೆಚ್ಚು ಆಲ್ಕೋಹಾಲ್ ಬಳಕೆಯಲ್ಲಿ ಪಂಜಾಬ್ ಮೊದಲನೇ ರಾಜ್ಯದಲ್ಲಿ ಕಂಡುಬರುತ್ತದೆ. ಈ ರಾಜ್ಯದಲ್ಲಿ 10ರಿಂದ 17 ವರ್ಷದ ವಯಸ್ಸಿನ 1.2 ಲಕ್ಷ ಮಕ್ಕಳು ಮದ್ಯಪಾನವನ್ನು ಮಾಡುತ್ತಾರೆ. ಪಶ್ಚಿಮ ಬಂಗಾಳ 2ನೇ ಸ್ಥಾನ ಮತ್ತು ಮಹಾರಾಷ್ಟ್ರ 3ನೇ ಸ್ಥಾನವನ್ನು ಪಡ್ಕೊಂಡಿದೆ. ಈ ಪ್ರಶ್ನೆ ಕೂಡ 2019 KPSC ಪರೀಕ್ಷೆಗಳಲ್ಲಿ ಬರಬಹುದು. 91ನೇ ಆಸ್ಕರ್ ಪುರಸ್ಕಾರದಲ್ಲಿ ಅತ್ಯುತ್ತಮ ಚಿತ್ರ ಎಂಬ ಕಿರೀಟವನ್ನು ಪಡೆದ ಸಿನಿಮಾ ಯಾವುದು? ಸರಿಯಾದಂಥ ಉತ್ತರ ಆಪ್ಷನ್ ಸಿ ಗ್ರೀನ್ ಬುಕ್. ಆಸ್ಕರ್ ಪ್ರಶಸ್ತಿಗಳ ಕುರಿತಾಗಿ ನಾನು ಒಂದು ಸಪರೇಟ್ ವಿಡಿಯೋವನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಅದರ ಡೀಟೇಲ್ ಅನಾಲಿಸಿಸನ್ನು ಮಾಡಿ ಆಸ್ಕರ್ನ ಕುರಿತಾಗಿ ಒಂದು ವಿಡಿಯೋನ ಮಾಡ್ತೇನೆ. ಅದಕ್ಕೆ ಇದರಲ್ಲಿ ಹೆಚ್ಚು ವಿವರಣೆಯನ್ನು ಕೊಡೋಕ್ಕೋಗಿಲ್ಲ. ಅಮೇರಿಕಾದ ಜೀವನ ಚರಿತ್ರೆಯ ಹಾಸ್ಯ ನಾಟಕವಾದಂಥ ಗ್ರೀನ್ ಬುಕ್ ಅತ್ಯುತ್ತಮ ಚಲನಚಿತ್ರ ಅನ್ನೋ ಪುರಸ್ಕಾರವನ್ನು ಲಾಸ್ ಏಂಜಲೀಸ್ನಲ್ಲಿ 2019 ಫೆಬ್ರವರಿ 25ರಂದು ನಡೆದಂಥ 91ನೇ ಆಸ್ಕರ್ ಅವಾರ್ಡ್ಸ್ನಲ್ಲಿ ಈ ಪುರಸ್ಕಾರವನ್ನು ಗೆದ್ದುಕೊಂಡಿದೆ. ಆಫ್ಘಾನಿಸ್ತಾನ ಔಪಚಾರಿಕವಾಗಿ ಭಾರತಕ್ಕೆ ಸರಕುಗಳನ್ನು ಸಾಗಿಸಲು ಇರಾನ್ನ ಯಾವ ಬಂದರು ಮೂಲಕ ಪ್ರಾರಂಭಿಸಿದೆ? ಆಫ್ಘಾನಿಸ್ತಾನ ಔಪಚಾರಿಕವಾಗಿ ಭಾರತಕ್ಕೆ ಸರಕುಗಳನ್ನು ಸಾಗಿಸಲು ಯಾವ ಬಂದರನ್ನು ಬಳಸುತ್ತಿದೆ? ಸರಿಯಾದಂಥ ಉತ್ತರ ಆಪ್ಷನ್ 1 ಚಬಹಾರ್ ಬಂದರು. ಇರಾನ್ನ ಚಬಹಾರ್ ಬಂದರು. ಆಫ್ಘಾನಿಸ್ತಾನ ಇರಾನ್ನ ಚಬಹಾರ್ ಪೋರ್ಟ್ ಮೂಲಕ ಸರಕುಗಳನ್ನು ಭಾರತಕ್ಕೆ ಸರಬರಾಜು ಮಾಡುತ್ತಿದೆ. 23 ಟ್ರಕ್ಗಳಲ್ಲಿ ಹಣ್ಣುಗಳು, ಜವಳಿ, ರತ್ನಕಂಬಳಿ ಮತ್ತು ಇತರ ಸರಕುಗಳನ್ನು ಒಳಗೊಂಡಂಥ 570 ಟನ್ಗಳ ಇದನ್ನು ಸಾಗಣೆ ಮಾಡುವ ಒಂದು ಉದ್ಘಾಟನೆಯನ್ನು ಆಫ್ಘಾನ್ ದೇಶದ ಅಧ್ಯಕ್ಷರಾದಂಥ ಅಶ್ರಫ್ ಘನಿ ಅವರು ಇತ್ತೀಚೆಗೆ ಮಾಡಿದರು. ರೈಲ್ವೆ ಸಚಿವರಾದಂಥ ಪಿಯೂಷ್ ಗೋಯಲ್ ರೈಲು ದೃಷ್ಟಿ ಡ್ಯಾಶ್ಬೋರ್ಡನ್ನು ಇತ್ತೀಚೆಗೆ ಎಲ್ಲೂ ಪ್ರಾರಂಭಿಸಿದರು? ರೈಲು ದೃಷ್ಟಿ ಡ್ಯಾಶ್ಬೋರ್ಡ್ ಅಂತ ಕರಿತೀವಿ. ಇದನ್ನು ಇತ್ತೀಚೆಗೆ ಯಾವ ನಗರದಲ್ಲಿ ಪ್ರಾರಂಭ ಮಾಡಿದರು? ಸರಿಯಾದ ಉತ್ತರ ಆಪ್ಷನ್ ಸಿ ನವದೆಹಲಿಯಲ್ಲಿ. ರೈಲ್ವೆ ಸಚಿವರಾದಂತಹ ಪಿಯೂಷ್ ಗೋಯಲ್ ಅವರು ರೈಲು ದೃಷ್ಟಿ ಡ್ಯಾಶ್ಬೋರ್ಡನ್ನು ನವದೆಹಲಿಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ದೇಶಾದ್ಯಂತ ರೈಲುಗಳಲ್ಲಿ ನಡೆಯುತ್ತಿರುವ ಕೆಲಸದ ಕುರಿತು ಜನರಿಗೆ ತಿಳಿಸೋದಕ್ಕೆ ಈ ಒಂದು ಉದ್ದೇಶದಿಂದ ಈ ಒಂದು ಡ್ಯಾಶ್ಬೋರ್ಡನ್ನು ಪ್ರಾರಂಭ ಮಾಡಲಾಗಿದೆ. ದಕ್ಷಿಣ ಆಫ್ರಿಕಾದಲ್ಲಿ ಟೆಸ್ಟ್ ಸರಣಿಯನ್ನು ಗೆದ್ದಂಥ ಮೊಟ್ಟಮೊದಲ ಏಷ್ಯನ್ ತಂಡ ಯಾವುದು? ಸಿಂಗಾಪುರ್, ಬಾಂಗ್ಲಾದೇಶ, ನೇಪಾಳ, ಶ್ರೀಲಂಕಾ. ಸರಿಯಾದ ಉತ್ತರ ಆಪ್ಷನ್ 4 ಶ್ರೀಲಂಕಾ. ದಕ್ಷಿಣ ಆಫ್ರಿಕಾದ ವಿರುದ್ಧ ನಡೆದಂಥ ಸರಣಿಯಲ್ಲಿ 2-0 ಅಂತರದಿಂದ ದಕ್ಷಿಣ ಆಫ್ರಿಕಾವನ್ನು ಸೋಲಿಸುವ ಮೂಲಕ
ದಕ್ಷಿಣ ಆಫ್ರಿಕಾವನ್ನು ಸೋಲಿಸಿದಂಥ ಮೊಟ್ಟ ಮೊದಲ ಏಷ್ಯನ್ ತಂಡ ಅಂತ ಏಷ್ಯನ್ ಕ್ರಿಕೆಟ್ ತಂಡ ಅಂತ ಶ್ರೀಲಂಕಾ ತಂಡ ಭಾಜನವಾಗಿದೆ. ದಕ್ಷಿಣ ಆಫ್ರಿಕಾದಲ್ಲಿ ನಡೆದಂಥ ಸರಣಿಯಲ್ಲಿ ಇದು ಮೊಟ್ಟ ಮೊದಲ. ಈ ಪಂದ್ಯದಲ್ಲಿ ಕುಶಾಲ್ ಪೆರೇರಾ ಅವರು ಮ್ಯಾನ್ ಆಫ್ ದಿ ಸೀರೀಸ್ ಆದರು ಈ ಒಂದು ಸರಣಿಯಲ್ಲಿ. ಮತ್ತು ಶ್ರೀಲಂಕಾ ದಕ್ಷಿಣ ಆಫ್ರಿಕಾವನ್ನು ಸೋಲಿಸಿದಂಥ ಮೊದಲ ಏಷ್ಯನ್ ತಂಡ ಆಗಿದ್ದರೂ ಸಹ ದಕ್ಷಿಣ ಆಫ್ರಿಕಾವನ್ನು ಟೆಸ್ಟಲ್ಲಿ ಅವರ ತವರಲ್ಲೇ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ಈ ಮೊದಲು ಸರಣಿಯಲ್ಲಿ ಸೋಲಿಸಿದ್ದಾವೆ. ಪರಿಸರ ಉತ್ಕೃಷ್ಟತೆ ಪ್ರಶಸ್ತಿಯನ್ನು ಇತ್ತೀಚೆಗೆ ಯಾರು ಪಡೆದರು? ಸೊ ಆಪ್ಷನ್ಸನ್ನು ನೀವು ನೋಡ್ಕೋಬೋದು. ಸರಿಯಾದ ಉತ್ತರ ONGC. ಪ್ರಧಾನಿ ನರೇಂದ್ರ ಮೋದಿಯವರು ನವದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಸ್ವಚ್ಛ ಭಾರತ್ ಮಿಷನ್ ಅನ್ವೇಷಣೆಯಲ್ಲಿ ನಿರಂತರ ಪ್ರಯತ್ನಗಳಿಗಾಗಿ ಎಣ್ಣೆ ಮತ್ತು ನೈಸರ್ಗಿಕ ಅನಿಲ ನಿಗಮ ONGC ಅಂತ ಕರಿತೀವಿ, ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್, ಈ ಒಂದು ಸಬ್ಮಿಟ್ನಲ್ಲಿ ಈ ಒಂದು ಅವಾರ್ಡನ್ನು ಇವರಿಗೆ ನೀಡಲಾಯಿತು. ಇದರ ಜೊತೆಗೆ ರಾಜಮಂಡ್ರಿ ಯೂನಿಟ್ ಎನರ್ಜಿ ಆ್ಯಂಡ್ ಎನ್ವೈರನ್ಮೆಂಟ್ ಫೌಂಡೇಶನ್ ಅವರು ಗ್ಲೋಬಲ್ ಕ್ಲೀನ್ ಅವಾರ್ಡನ್ನು ಈ ಒಂದು ಸಮಾರಂಭದಲ್ಲಿ 2019 ಗ್ಲೋಬಲ್ ಕ್ಲೀನ್ ಅವಾರ್ಡನ್ನು ಕೂಡ ಪಡೆದುಕೊಂಡಿದ್ದಾರೆ. ಸೊ ಇದಾಗಿತ್ತು ಇಂದಿನ ವಿಡಿಯೋ. ಈ ಮಾಹಿತಿ ನಿಮಗೆ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಫೇಸ್ಬುಕ್ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ದಯವಿಟ್ಟು ಶೇರ್ ಮಾಡಿ. ಹಾಗೂ ಇದರ PDF ಅನ್ನು ಪಡ್ಕೊಳ್ಳೋದಕ್ಕೆ ನಿಮ್ಮ ಮೊಬೈಲ್ನಲ್ಲಿ ಟೆಲಿಗ್ರಾಮ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಮತ್ತು ಸರ್ಚ್ ಬಾರಲ್ಲಿ @SPK ಕನ್ನಡ ಅಂತ ಸರ್ಚ್ ಮಾಡಿ. ಇಲ್ಲಾಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ಗೆ ಹೋಗಿ ನನ್ನ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಮತ್ತು ಟೆಲಿಗ್ರಾಮ್ ಲಿಂಕ್ ಇದೆ, ಡೈರೆಕ್ಟ್ ಕ್ಲಿಕ್ ಮಾಡಿ ನೀವು ಅಲ್ಲಿ ಪಡ್ಕೊಳ್ಳಿ. ಪ್ರತಿದಿನ ಈವ್ನಿಂಗ್ ನಾನು ಆ ದಿನದ ಕರೆಂಟ್ ಅಫೇರ್ಸ್ನ PDF ಅನ್ನು ಮತ್ತು ಇನ್ನುಳಿದಂಥ ಹೆಚ್ಚಿನ ಮಾಹಿತಿಯನ್ನು ಅಪ್ಲೋಡ್ ಮಾಡ್ತೇನೆ. ಸೊ ಈ ಮಾಹಿತಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ನಮ್ಮ SPK ಕನ್ನಡ ಯೂಟ್ಯೂಬ್ ಚಾನಲ್ನ ನೀವೇನಾದರೂ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳಿಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು.